100 ಕೆಜಿ ವೆಯ್ಟ್ ಇಂದ 50 ಕೆಜಿ ವೆಯ್ಟ್ ಬರ್ಬೋದಾ? ಸುಮಾರು 50 ಕೆಜಿ ವೆಯ್ಟ್ ಲಾಸ್‌ನ ಬರೀ 2-3 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡಬಹುದಾ? ಆಯ್ತಾ? ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಹೆಂಗಪ್ಪ ವೆಯ್ಟ್ ಲಾಸ್ ಮಾಡೋದು ಅಂತ. ಇವತ್ತು ನಾನು ಈ ವಿಡಿಯೋದಲ್ಲಿ 100 ಕೆಜಿಯಿಂದ 50 ಕೆಜಿಗೆ ಹೇಗೆ ಬರೋದು? ಯಾವ ರೀತಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅದು ಹೆಲ್ದಿಯಾಗಿ? ಇದು 2-3 ತಿಂಗಳಲ್ಲಾಗುತ್ತಾ? ಇನ್ನೂ ಟೈಮ್ ಹಿಡಿಯುತ್ತಾ? ಇಲ್ಲಾಂದ್ರೆ ಇನ್ನೂ ಅದ್ರ ಒಳಗಡೆ ಟೈಮ್ ತಗೊಳುತ್ತಾ ಇದು? ಯಾವ ರೀತಿ 50 ಕೆಜಿ ವೆಯ್ಟ್ ಲಾಸ್‌ನ ನೀವು ಮಾಡ್ಬೋದು. ಇದರಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪ್ಲಾನ್ ಕೊಡ್ತೀನಿ. ಹೇಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಯಾರ್ಯಾರು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀರೋ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಬೇಕು. ನೀವು ಅರ್ಧಂಬರ್ಧದಲ್ಲಿ ನೋಡ್ಬಿಟ್ಟು ಎದ್ದೋದ್ರೆ ನಿಮಗೆ ವೆಯ್ಟ್ ಲಾಸ್ ಇರಲಿ ಆಯ್ತಾ. 1 ಕೆಜಿನೂ ನೀವು ಕರಗಿಸೋದಕ್ಕೆ 1 ವರ್ಷ ತಗೊಂತೀರಾ. ಯಾವ ರೀತಿ ನಿಮ್ಮ ವೆಯ್ಟ್ ಲಾಸ್ ಪ್ಲಾನ್ ಇರಬೇಕು, ನಿಮ್ಮ ಸ್ಟ್ರಾಟಜಿಗಳಿರಬೇಕು, ಮತ್ತೆ ಹೇಗೆ ಕರಗಿಸ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಆಯ್ತಾ. ಹೇಗೆ ನೀವು 100 ಕೆಜಿ ವೆಯ್ಟ್ ಇಂದ 50 ಕೆಜಿಗೆ ಬರಬೇಕು ಆಯ್ತಾ. 100 ಕೆಜಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ 100 ಕೆಜಿ ಅಂತಾನೆ ಹೇಳ್ತಿಲ್ಲ. ಕೆಲವರು 80 ಕೆಜಿ ಇರ್ತಾರೆ, ಕೆಲವರು 95 ಕೆಜಿ ಇರ್ತಾರೆ, ಕೆಲವರು 75 ಕೆಜಿ ಇರ್ತಾರೆ. ಅವರೂ ಸಹ ಹೇಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು. ಫಸ್ಟ್ ನಾವಿಲ್ಲಿ ತಿಳ್ಕೋಬೇಕಾಗಿರೋದು 100 ಕೆಜಿಯಿಂದ 50 ಕೆಜಿಗೆ ಬರಬಹುದಾ? ಡೆಫಿನೆಟ್ ಆಗಿ ಸಾಧ್ಯ ಆಯ್ತಾ. ಅಲ್ಲಿಂದ ಇಲ್ಲಿಗೆ 50 ಕೆಜಿಗೆ ವೆಯ್ಟ್ ಲಾಸ್ ಮಾಡಬಹುದು. ಬಟ್ ಇದಕ್ಕೆ ಏನೇನೆಲ್ಲ ಫಾಲೋ ಮಾಡ್ಬೇಕು ನಾವು, ಫಸ್ಟ್ ಅದನ್ನ ತಿಳ್ಕೋಬೇಕು. ಸುಮ್ಮನೆ ಒಂದು ಗೋಲು ಗುರಿ ಹಿಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಆಯ್ತಾ. ಗುರಿ ಹಿಡ್ಕೊಂಡಿದ್ದ ತಕ್ಕನಾಗೆ ನಾವು ಅದಕ್ಕೆ ಆಕ್ಷನ್ಸ್ ತಗೋಬೇಕು. ಅದು ಯಾವ ರೀತಿ ತಗೋಬೇಕು, ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋದು ಇವಾಗ 100 ಕೆಜಿಯಿಂದ 50 ಕೆಜಿಗೆ ಬರಬೇಕು ಅಂದ್ರೆ ನಾವು ಎಷ್ಟು ತಿಂಗಳು ಇದನ್ನ ಏನಂತಾರೆ ಕರೆಕ್ಟ್ ಆಗಿ ನಾವು ವೆಯ್ಟ್ ಲಾಸ್ನ ಫಾಲೋ ಮಾಡಬೇಕು, ವೆಯ್ಟ್ ಲಾಸ್ ಜರ್ನಿನ ಮುಂದುವರಿಸಬೇಕು. ಸುಮಾರು ಜನ ಏನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲೆಲ್ಲೇ ನೋಡ್ಬಿಡ್ತಾರೆ. ನಾನು 2 ತಿಂಗಳಲ್ಲಿ 50 ಕೆಜಿ ಕರಗಿಸ್ತೆ, 3 ತಿಂಗಳಲ್ಲಿ 50 ಕೆಜಿ ಕರಗಿಸ್ತೆ ಅನ್ಬಿಟ್ಟು ಆಯ್ತಾ. ಅದೆಲ್ಲ ಶುದ್ಧ ಸುಳ್ಳು. ಇಫ್ ಇನ್ ಕೇಸ್ ಆಗಿದ್ರು ಆಯ್ತಾ, ಅದು ಕಂಪ್ಲೀಟ್ ಆಗಿ ಅನ್ಯಾಚುರಲ್ ಆಗಿರುತ್ತೆ. ಅವರ ದೇಹಕ್ಕೆ ಯಾವತ್ತಿದ್ರು ಅದು ಎಫೆಕ್ಟೇ ಆಯ್ತಾ. ಒಬ್ಬ ಹೆಲ್ದಿ ಮನುಷ್ಯ ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಷ್ಟು ಮಾಡ್ದಾಗ ಮಾತ್ರ ಅವನ ಬಾಡಿ ಅಡ್ಜಸ್ಟ್ ಆಗುತ್ತೆ. ನಾವೇನಾದ್ರೂ ಅತಿಯಾಗಿ ಮಾಡಕ್ ಹೋಗಿ ಬೇರೆ ಶಾರ್ಟ್ ಕಟ್ಸ್ ಎಲ್ಲ ನೋಡಕ್ ಹೋದಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆ ನಾವೇ ಏನಂತಾರೆ ಮುಂದೆ ಬಾಗ್ಲು ಮುಂದೆ ನಿಂತ್ಕೊಂಡು ಸ್ವಾಗತ ಮಾಡ್ತಿರ್ತೀನಿ. ಬಾಪ ಥೈರಾಯ್ಡ್ ಬಾ, PCOD ಬಾ, PCOS ಬಾ, ಇನ್ನು ಗ್ಯಾಸ್ಟ್ರಿಕ್ ಬಾ, ಕಾನ್ಸ್ಟಿಪೇಷನ್ ಬಾ ಅನ್ಕೊಂಡು ಬೇರೆ ಬೇರೆ ಕಾಯಿಲೆಗಳಿಗೆ ನಾವೇ ವೆಲ್ಕಮ್ ಮಾಡ್ದಂಗೆ ಆಗುತ್ತೆ. ಅದು ಮಾಡೋದು ದೊಡ್ಡ ತಪ್ಪು. ಬಟ್ ನೀವು 100 ಕೆಜಿಯಿಂದ 50 ಕೆಜಿ ಕರಗಿಸ್ಬೋದು. ಬಟ್ ನೀವು 2-3 ತಿಂಗಳಲ್ಲೆಲ್ಲ ಕರಗಿಸೋ ಅಂತ ವೆಯ್ಟ್ ಅಲ್ಲ ಅದು. ಅದು ಟೈಮ್ ತಗೊಳುತ್ತೆ. ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಕ್ವಶನ್ ಕಾಡ್ತಿರ್ಬೋದು. ಆಯಿತು ಸರ್, ನಾವು ಶಾರ್ಟ್ ಕಟ್ಸ್ನ ನೋಡಲ್ಲ, ಅನ್ಯಾಚುರಲ್ ಆಗಿ ಫಾಲೋ ಮಾಡಲ್ಲ, ಮತ್ತು ಯಾವ ರೀತಿ ಎಷ್ಟು ತಿಂಗಳು ಹಿಡಿಬೋದು ಇದು ಆಯಿತಾ. ಇವತ್ತು ನಾನು ಸರಿಸುಮಾರು ಏನಿಲ್ಲ ಅಂದ್ರೂ ಒಂದು 500+ ವೆಯ್ಟ್ ಲಾಸ್ ಅವ್ರನ್ನ ಏನಂತಾರೆ ನನ್ನ ಕ್ಲೈಂಟ್ಸ್ಗಳನ್ನ ನೋಡಿದ್ದೀನಿ. ಅವರು ವೆಯ್ಟ್ ಲಾಸ್ ಮಾಡಿರೋದನ್ನ ನೋಡಿದ್ದೀನಿ, ಅವ್ರಿಗೆ ಮಾಡಿಸಿದ್ದೀನಿ ಆಯಿತಾ. ಅಂಥವರಲ್ಲಿ 90% ಜನ ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದ್ದಾರೆ ಅಂದರೆ, ನಾವು ಯಾವ ರೀತಿ ಅವ್ರಿಗೆ ವೆಯ್ಟ್ ಲಾಸ್ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ ಆಯಿತಾ, ಮನೆ ಫುಡ್ಡಲ್ಲಿ ಆಯ್ತಾ, ಕಂಪ್ಲೀಟ್ ಆಗಿ ಮನೆ ಫುಡ್ಡಲ್ಲಿ. ಯಾವುದೇ ರೀತಿ ಪೌಡ್ರ್ ಇಲ್ಲ, ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೀಟ್ ಮನೆ ಫುಡ್ಡಲ್ಲೇ ಅವರು ತಿಂಗಳಿಗೆ ಆಯ್ತಾ ಆವ್ರೇಜ್ ಒಬ್ಬ ಮನುಷ್ಯ ಇವಾಗ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಆರೋಗ್ಯಕರವಾದ ಮನುಷ್ಯ 4-6 ಕೆಜಿ ವೆಯ್ಟ್ ಲಾಸ್ ಮಾಡಬಹುದು ತಿಂಗಳಿಗೆ ಆಯ್ತಾ. ಇಫ್ ಇನ್ ಕೇಸ್ ಅವ್ರಿಗೆ PCOD ಇತ್ತು, ಥೈರಾಯ್ಡ್ ಇತ್ತು, ಮತ್ತೆ PCOS ಇತ್ತು, ಇನ್ನು ಬೇರೆ ಬೇರೆ ಏನಾದ್ರು ಸಣ್ಣ ಪುಟ್ಟ ಡಿಸೀಸಸ್, ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು, ಇಂಥದ್ದು ಏನಾದರೂ ಅವ್ರಿಗೆ ಸಣ್ಣ ಪುಟ್ಟ ಡಿಸೀಸ್ ಇತ್ತು ಅಂತ ಹೇಳಿದ್ರೆ ಅಂಥವ್ರು 3-5 ಕೆಜಿ ವೆಯ್ಟ್ ಲಾಸ್ ಮಾಡಬಹುದು. ಆರೋಗ್ಯಕರವಾದವ ಮನುಷ್ಯ ಎಷ್ಟು ಮಾಡ್ಬೇಕು ಹೇಳಿ, 4-6 ಕೆಜಿ. ಈ ತರ ಏನೋ ಸಣ್ಣ ಪುಟ್ಟ ಕಾಯಿಲೆಗಳಿದ್ದಾಗ ಅವರು 3-5 ಕೆಜಿ ಇಷ್ಟೇ ನೀವು ಟಾರ್ಗೆಟ್ ಇಟ್ಕೋಬೇಕು. ಸೊ ಇವಾಗ ನಮಗೆ ಒಂದು ಟಾರ್ಗೆಟ್ ಸಿಕ್ತು ಆಯ್ತಾ. ಫಸ್ಟ್ ಆಫ್ ಆಲ್ ಇವಾಗ ನಾವು ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ತಿಂಗಳಿಗೆ ಅಂತ ನೀವು 50 ಕೆಜಿ ವರೆಗೂ ಇದು ಏನಂತಾರೆ ಪ್ಲಾನ್ ಮಾಡ್ಕೋಬೇಡಿ. ಏಕಾಕಿ 1 ತಿಂಗಳಲ್ಲಿ 50 ಕೆಜಿ ಕರಗಿಸ್ತೀನಿ ಅಂತ. ಆಯ್ತು, ಇವಾಗ ನಾನು ತಿಂಗಳಿಗೆ ಒಂದು 3 ಕೆಜಿ ಆವ್ರೇಜ್ ಅಂತ ಇಟ್ಕೊಳ್ಳೋಣ. ಇವಾಗ 3 ಕೆಜಿ ನಾನು ಒಂದು ತಿಂಗಳಿಗೆ ಕರಗಿಸ್ತೀನಿ ಅಂತ ಹೇಳಿದ್ರೆ 3 ಏನಂತಾರೆ ಎಷ್ಟು ತಿಂಗಳಾಗ್ಬೋದು. ಇವಾಗ ಒಂದು 5 ತಿಂಗಳಿಗೆ ಲೆಕ್ಕಾಚಾರ ಹಾಕೊಂಡ್ರೆ 3 5 15 ಆಯ್ತಾ. ಇವಾಗ 3-5 ತಿಂಗಳಿಗೆ ಅನ್ಕೊಂಡ್ರೆ 15 ಕೆಜಿ ಕರಗಿಸ್ಬೋದು. ಎಷ್ಟು ತಿಂಗಳಿಗೆ? 5 ತಿಂಗಳಿಗೆ. ಆಯ್ತು, ಇನ್ನೊಂದು 5 ತಿಂಗಳು ಎಕ್ಸ್ಟೆಂಡ್ ಮಾಡಿದಾಗ ಆಯ್ತಾ, ಇವಾಗ ನಾನು 5 ತಿಂಗಳಲ್ಲಿ 15 ಕೆಜಿ ಕರಗಿಸ್ತೆ ಅಂದ್ರೆ ಇನ್ನು ನೆಕ್ಸ್ಟ್ ಬರೋ 5 ತಿಂಗಳಲ್ಲಿ ಎಷ್ಟು ಕರಗಿಸ್ತೀನಿ, ಮತ್ತೆ 15 ಕೆಜಿ ಕರಗಿಸ್ತೀನಿ. ಅಲ್ಲಿಗೆ ಟೋಟಲ್ ಎಷ್ಟು ವೆಯ್ಟ್ ಲಾಸ್ ಆಯ್ತು? 30 ಕೆಜಿ ವೆಯ್ಟ್ ಲಾಸ್ ಆಯ್ತು. ಸೊ ಇವಾಗ 100 ಕೆಜಿ ಇದ್ದಿದ್ದ ಮನುಷ್ಯ 70 ಕೆಜಿಗೆ ಬಂದ ಎಷ್ಟು ತಿಂಗಳಿಗೆ? 10 ತಿಂಗಳಿಗೆ
ಆಯ್ತಾ. 10 ತಿಂಗಳಿಗೆ 30 ಕೆಜಿ ವೆಯ್ಟ್ ಲಾಸ್ ಆಯ್ತು. ಸೊ ಇನ್ನೂ 20 ಕೆಜಿ ವೆಯ್ಟ್ ಲಾಸ್ ಮಾಡ್ಬೇಕಲ್ಲ, ಅದು ಎಷ್ಟು ತಿಂಗಳು ಹಿಡಿಯುತ್ತೆ? ಆಯ್ತು, ಅಲ್ಲೂ ನಾವು 3 ಕೆಜಿ ಅಂತ ಇನ್ನೊಂದು 5 ತಿಂಗಳು ಎಕ್ಸ್ಟೆಂಡ್ ಮಾಡಿದಾಗ ಆಯ್ತಾ 30 ಪ್ಲಸ್ ಒಂದು 15 ಕೆಜಿ ಆಯ್ತಾ, ಇನ್ನೊಂದು 5 ತಿಂಗಳಂದ್ರೆ 10ರಿಂದ 13 ತಿಂಗಳಾಯ್ತು. 13 ತಿಂಗಳಿಗೆ ಟೋಟಲ್ ಎಷ್ಟಾಯ್ತು? 45 ಕೆಜಿ ವೆಯ್ಟ್ ಲಾಸ್ ಆಯ್ತು. ಕರೆಕ್ಟಾಗಿ ತಿಂಗಳಿಗೆ 3 ಕೆಜಿ ಅಂತ ಅನ್ಕೊಂಡು ಈ ರೀತಿ ನೀವು ಪ್ಲಾನ್ ಮಾಡ್ಕೊಂಡು ಹೋದಾಗ ಹತ್ತತ್ರ ನಿಮಗೆ ಅಲ್ಲಿ ಎಷ್ಟು ತಿಂಗಳು ಹಿಡಿತು? ಹತ್ತತ್ರ 13 ತಿಂಗಳಿಂದ 15 ತಿಂಗಳಿಗೆ 45 ಕೆಜಿ ಆಯ್ತು. ಇನ್ನೊಂದು 5 ಕೆಜಿ ಕರಗಿಸ್ತೀನಿ ಅಂದ್ಬಿಟ್ಟು ಇನ್ನೊಂದು 2 ಮಂತ್ಸ್ ತಗೊಂಡ್ರು ಟೋಟಲ್ ಏನಿಲ್ಲ ಅಂದ್ರೆ ಒಂದು 15 to 18 ಮಂತ್ಸ್ ಆದ್ರೂ ಅವರಿಗೆ ಟೈಮ್ ಹಿಡಿತು ಎಷ್ಟು ಕೆಜಿ ಕರಗಿಸೋದಕ್ಕೆ? 50 ಕೆಜಿ ವೆಯ್ಟ್ ಲಾಸ್ ಮಾಡೋದಕ್ಕೆ. ಅದು ಹೆಲ್ದಿಯಾಗಿ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಇಂಜೆಕ್ಷನ್ಸ್ ಇಲ್ಲ, ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ಲ ಆಯ್ತಾ. ಈ ರೀತಿ ನೀವು ಒಂದು ಪ್ರಾಪರ್ ಮಂತ್ಲಿ ಗೋಲ್ಸ್ ಹಿಡ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಹೊರತು ಆತ್ರಿಗೆ ಆಂಜನೇಯನ್ ಥರ ಇಲ್ಲ ನಾನು ಇವತ್ತು ಡಯಟ್ ಚಾರ್ಟ್ ತಗೊಂಡೆ, ಇವತ್ತು ನಾನು ಪರ್ಸನಲ್ ಕೋಚಿಂಗ್ ತಗೊಂಡೆ, ಇನ್ನೊಂದು ತಿಂಗಳಲ್ಲಿ ನಾನು 20 ಕೆಜಿ ಕರಗಿಸ್ಬಿಡ್ಬೇಕು, ನಂಗೆ ನಾಳಿದ್ದು ಇನ್ನು ಮುಂದಿನ ತಿಂಗಳು ನನ್ನ ಆ್ಯನಿವರ್ಸರಿ ಇದೆ, ನಂದು ನಮ್ಮ ಮನೆ ಗೃಹ ಪ್ರವೇಶ ಇದೆ, ನನ್ನ ಮಗನ ಬರ್ತಡೇ ಇದೆ, ನನ್ನ ಬರ್ತಡೇ ಇದೆ ಅನ್ಕೊಂಡು ಹುಚ್ಚಾಟಗಳನ್ನ ಮಾಡಬಾರ್ದು ಆಯ್ತಾ. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಯಾರ್ಯಾರು ಹುಚ್ಚಾಟಕ್ಕೆ ಇಳಿದಿದ್ದೀರೋ ಆಯ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡೋದು, ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ಗಳು ನೋಡೋದು, ಲೈಕ್ ಕ್ರಾಶ್ ಡಯಟ್ಸ್ಗಳು ಮಾಡೋದು, ಜ್ಯೂಸ್ ಡಯಟ್ಸ್ಗಳು ಮಾಡೋದು, ಇಂಥ ಹುಚ್ಚಾಟ ಮಾಡೋರಿಗೆ ಯಾವತ್ತು ವೆಯ್ಟ್ ಲಾಸ್ ಮಾಡೋದು ಒಂಥರ ಅಸಾಧ್ಯ ಅಂತಾನೆ ಹೇಳ್ಬೋದು. ಇಫ್ ಇನ್ ಕೇಸ್ ಅವ್ರು ವೆಯ್ಟ್ ಲಾಸ್ ಮಾಡಿದ್ರು ಮತ್ತೆ ಅದೇ ವೆಯ್ಟಿಗೆ ಬಂದು ಕುತ್ಕೊಂತಾರೆ. ಫಸ್ಟು ನೀವೊಂದು ಅರ್ಥ ಮಾಡ್ಕೋಬೇಕು, ನನ್ನ ಗುರಿ ಏನು, ನನ್ನ ವೆಯ್ಟ್ ಲಾಸ್ ಎಷ್ಟು ಮಾಡಬೇಕು. ಇವಾಗ ನಂದು ಎಕ್ಸಾಂಪಲ್ ಕೊಟ್ಟೆ, 100 ಕೆಜಿಯಿಂದ 50 ಕೆಜಿಗೆ ಮಾಡೋದಕ್ಕೆ ಹಬ್ಬಬ್ಬ ಅಂದ್ರೆ ಎಷ್ಟು ತಿಂಗಳು ಹಿಡಿಬೋದು, ಎಷ್ಟು ತಿಂಗಳಿಗೆ ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಆಯ್ತಾ. ಇಫ್ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮೊದಲಿಂದ ನೋಡಿ. ಮೇಯ್ನು ನೀವು ಕಾನ್ಸೆಪ್ಟ್ನ ತಿಳ್ಕೋಬೇಕು, ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಆಯ್ತಾ. ಇವಾಗ ಈ ರೀತಿ ನೀವು ಒಂದು ಪ್ಲಾನ್ ಪ್ರಕಾರ, ಒಂದು ಸಿಸ್ಟಮ್ ಪ್ರಕಾರ ಪ್ರಾಪರ್ ಕೋಚಿಂಗ್ ಅಲ್ಲಿ ನೀವು ವೆಯ್ಟ್ ಲಾಸ್ ಮಾಡಿದಾಗ, ನೀವು ಕರೆಕ್ಟಾಗಿ ತಿಂಗಳು ಇಷ್ಟಿಷ್ಟು ವೆಯ್ಟ್ ಲಾಸ್ ಅನ್ಕೊಂಡು ಮಾಡಿದಾಗ ನಿಮ್ದು ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ನಾನು 2 ತಿಂಗಳು 3 ತಿಂಗಳು ಅನ್ಕೊಂಡು 2 ತಿಂಗಳು 3 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ ಅಂತಲ್ಲ. ನಿಮ್ದು ಏನಾದರೂ ಗೋಲ್ ಇತ್ತು ಅಂತ ಹೇಳಿದ್ರೆ 10ರಿಂದ 12 ಕೆಜಿ ಗೋಲ್ ಇತ್ತು ಅಂದ್ರೆ 2ರಿಂದ 3 ತಿಂಗಳು ಮಾತ್ರ ಪ್ಲಾನ್ ಇಟ್ಕೊಳ್ಳಿ. ನೀವು 50-40 ಕೆಜಿ ಎಲ್ಲ ಬರೀ 2-3 ತಿಂಗಳಲ್ಲಿ ಕರಗಿಸ್ತೀನಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಶಾರ್ಟ್ ಕಟ್ ಆಯ್ತಾ, ಅನ್ಯಾಚುರಲ್, ನಿಮ್ಮ ದೇಹಕ್ಕೆ ಯಾವತ್ತಿದ್ರು ಅದು ಮುಳ್ಳೆ ಆಯ್ತಾ. ನಾನು ಬರ್ದ್ಕೊಟ್ಬಿಡ್ತೀನಿ, ದೇಹಕ್ಕೆ ಅದು ಯಾವತ್ತಿದ್ರು ಮುಳ್ಳೆ. ಅಂಥದ್ದು ಏನಾದರೂ ನಿಮ್ಗೆ ಏನಾದರೂ ಶಾರ್ಟ್ ಕಟ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ನೀವು ಏನಂತಾರೆ ಆ ಬಲೆಗೆ ಬಿದ್ದಿದ್ದೀರಾ, ನಿಮ್ಮ ದುಡ್ಡನ್ನ ಕಳ್ಕೊತಾ ಇದ್ದೀರಾ, ಮತ್ತೆ ನಿಮ್ಮ ದೇಹನ ಏನಂತಾರೆ ಅಡಕ್ಕಿಟ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು ಆಯ್ತಾ. ಇದು ನಿಮಗೆ ತಲೆಗೆ ಹೋಗ್ಲಿ ಅಂದ್ಬಿಟ್ಟು ನಾನು ಇದನ್ನ ನೀಟಾಗಿ ಒಂದು ಎಕ್ಸಾಂಪಲ್ ಅಲ್ಲಿ ಕೊಟ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದನ್ನ ಆಯ್ತಾ, ಯಾವ ರೀತಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಸುಮ್ಮನೆ ಕ್ರಾಶ್ ಡಯಟ್ ಮಾಡೋದು, ಮತ್ತೆ ಇನ್ನೊಂದು ಯಾವುದೋ ಡಯಟ್ ನೋಡ್ಕೊಂಡು ಇವಾಗ ನಿಮ್ಮ ಫ್ರೆಂಡ್ ಹತ್ರನೇ ಯಾವುದೋ ಒಂದು ಡಯಟ್ ಪ್ಲಾನ್ ಇಸ್ಕೊಂಡು ನೀವು ಅದನ್ನ ಫಾಲೋ ಮಾಡೋದು ಆಯ್ತಾ. ಒಂದು ಅರ್ಥ ಮಾಡ್ಕೋಬೇಕು, ನಾನು ಏಂತಕ್ಕೆ ಇಷ್ಟು ನಿಧಾನವಾಗಿ ನೀಟಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗೋ ರೀತಿ ಅಂತ ಹೇಳಿದ್ರೆ, ಸುಮಾರು ಜನ ನನ್ನ ಹತ್ರ ಎನ್ಕ್ವೈರೀಸ್ ಬರ್ತಾರೆ ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂತ. ಬಟ್ ಅವ್ರ ಬೇಸಿಕ್ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳ್ಳಲ್ಲ ಅವರು ಆಯ್ತಾ. ಅವರಿಗೆ ಬೇಗ ಆಗಬೇಕು, ಕ್ವಿಕ್ ಆಗಿ ಆಗಬೇಕು, ಇನ್ನು ಕೆಲವ್ರಿಗೆ ಫ್ರೀ ಆಗಬೇಕು. ಈ ಕಾಲದಲ್ಲಿ ಏನಂತಾರೆ, ನೀವು ಬಸ್ಸಲ್ಲಿ ಹತ್ಬಿಟ್ಟು ನಾ 10 ರೂಪಾಯಿ ಟಿಕೆಟ್ ಇಸ್ಕೊಂಡು 9 ರೂಪಾಯಿ ಇತ್ತು ಅಂದ್ರೆ ಕಂಡಕ್ಟರು ಏನಂತಾರೆ, 1 ರೂಪಾಯಿ ಎಲ್ಲಿ ಅಂತ ಕೇಳ್ತಾರೆ. ಇಲ್ಲ ಸರ್ ಅಂತ ಹೇಳಿದ್ರೆ ನೀನ್ ನೆಕ್ಸ್ಟ್ ಸ್ಟಾಪ್ ಇಳ್ಕೊಳಮ್ಮ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ನೀವು ಒಬ್ರು ಪರ್ಸನಲ್ ಕೋಚ್ ಹತ್ರ ಹೋಗ್ಬಿಟ್ಟು ನೀವು ನನ್ಗೆ ಫ್ರೀ ಆಗಿ ಕೊಡಿ, ನನಗೆ ಏನಂತಾರೆ ಇದು ಮಾಡ್ಕೊಡಿ ಅಂತ ಹೇಳಿದ್ರೆ ಏನ್ ಯೋಚನೆ ಮಾಡ್ತಾ ಇದೀರಾ ಅನ್ನೋದೇ ನನ್ಗೆ ಕೆಲವೊಂದ್ಸಲಿ ಅರ್ಥ ಆಗಲ್ಲ ಆಯ್ತಾ. ವೆಯ್ಟ್ ಲಾಸ್ ಅನ್ನೋದು ಟೈಮ್ ಹಿಡಿಯುತ್ತಿದ್ದು ಆಯ್ತಾ, ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಟ ಆಡ್ಕೊಂಡು ಇಲ್ಲ ತಮಾಷೆ ಮಾಡ್ಕೊಂಡು ಅಲ್ಲ, ನಿಮ್ಮ ಡಯಟ್ನ ರೆಡಿ ಮಾಡಬೇಕಾಗತ್ತೆ ಆಯ್ತಾ, ನಿಮ್ಮ ಫುಡ್ ಸಿಸ್ಟಮ್ನ ಚೇಂಜ್ ಮಾಡಬೇಕಾಗತ್ತೆ, ಮೋರ್ ಓವರ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು ಆಯ್ತಾ. ಡಯಟು, ನಿಮ್ಮ ಫುಡ್ ಸಿಸ್ಟಮು, ಲೈಫ್ ಸ್ಟೈಲು, ಅದ್ರ ಜೊತೆಗೆ ನಿಮಗೆ ಡಿಸಿಪ್ಲಿನ್ ಕೊಡಬೇಕಾಗತ್ತೆ ಆಯ್ತಾ. ಇಷ್ಟೆಲ್ಲ ಕೊಟ್ಟಾಗ ಮಾತ್ರ ನೀವು ಏನಂತಾರೆ ಡಿಸಿಪ್ಲೈನ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಾನು ಏನು ಹೇಳಿದೆ, 100 ಕೆಜಿಯಿಂದ 50 ಕೆಜಿ ಮಾಡೋದಕ್ಕೆ ಸಾಧ್ಯನಾ? ಡೆಫಿನೆಟ್ ಆಗಿ ಸಾಧ್ಯ ಆಯ್ತಾ. ಅದೇ ರೀತಿ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ರೆ ಆಯ್ತಾ, ಈ ರೀತಿ ನಾನು ಏನು ಹೇಳಿದೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು, ಮತ್ತೆ ಕ್ಯಾಲೋರಿ ಕಂಟ್ರೋಲ್ ಇರಬೇಕು, ಅದ್ರ ಜೊತೆಗೆ ಏನಂತಾರೆ ಮನೆಯಲ್ಲೇ ಮಾಡುವಂಥ ಎಕ್ಸಸೈಸ್ಗಳಿರಬೇಕು, ಅದ್ರ ಜೊತೆಗೆ ನಿಮಗೆ ಪ್ರಾಪರ್ ಡಿಸಿಪ್ಲೈನ್ ಇರಬೇಕು. ಇವೆಲ್ಲ ಕಂಪ್ಲೀಟ್ ಆಗಿ ನನ್ನ ಪರ್ಸನಲ್ ಕೋಚಿಂಗ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಇವತ್ತು ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ಗಳು ಬಂದಿರೋದು, ಇವರೆಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು ಆಯ್ತಾ. ನೀವು ಯೋಚನೆ
ಮಾಡ್ಕೊಂಡು ಕೂತ್ಕೋಬೇಡಿ. ಎಷ್ಟೇ ತಲೆ ಕೆರ್ಕೊಂಡ್ರು, ಎಷ್ಟೇ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸಲ್ಲಿ ಡಯಟ್ಸ್ ಹುಡುಕಿದ್ರು, ಇಲ್ಲಾಂದ್ರೆ ಎಲ್ಲೇ ಫ್ರೀ ಡಯಟ್ಸ್ ನೋಡಿದ್ರು ಆಯ್ತಾ, ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವಂಥ ನೀವು ಡಯಟ್ನ ನೀವು ಪ್ರಿಪೇರ್ ಮಾಡಿಸ್ಕೊಂಡು ನೀವು ಅದನ್ನು ಫಾಲೋ ಮಾಡೋವರೆಗೂ ನಿಮ್ಮ ವೆಯ್ಟ್ ಲಾಸ್ ಆಗೋದು ಆಯ್ತಾ ಇನ್ನೂ ಅದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಆಯ್ತಾ, ನೀವೇನಾದ್ರು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು, ಒಂದು ಲಾಂಗ್ ಟರ್ಮಲ್ಲಿ ನಾನೊಂದು 20 kg ಕರಗಿಸ್ಬೇಕು, 25 kg ಕರಗಿಸ್ಬೇಕು, ನಾನೊಂದು 50 kg ಕರಗಿಸ್ಬೇಕು ಅನ್ನೋದು ಏನೋ ನಿಮ್ಮ ಗುರಿ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾನೇ ಖುದ್ದಾಗಿ ನಿಮ್ಮನ್ನು ಅನಾಲಿಸಿಸ್ ಮಾಡಿ ಆಯ್ತಾ, ನಿಮ್ಮ ಗೋಲ್ ತಿಳ್ಕೊಂಡು, ನಿಮ್ಮ ಗುರಿಗಳನ್ನ ತಿಳ್ಕೊಂಡು, ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದನ್ನೇ ಅನಲೈಸ್ ಮಾಡಿ ಅದ್ರ ಪ್ರಕಾರ ನಿಮಗೆ ಡಯಟ್ ಪ್ಲಸ್ ಮೆಡಿಕಲ್ ಏನಂತಾರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸೆಟ್ ಆಗೋ ರೀತಿ ನಿಮಗೆ ಡಯಟ್ ಪ್ಲಾನ್ ರೆಡಿ ಮಾಡ್ಕೊಡ್ತೀನಿ. ಎವ್ರಿ ಡೇ ಫಾಲೋ ಅಪ್ಸ್ ಇರುತ್ತೆ. ನೀವು ತಿನ್ನುವಂಥ ಪ್ರತಿ ಡಯಟ್ ಫುಡ್ ನನ್ನ ಕಳಿಸ್ಬೇಕು. ಇಫ್ ಇನ್ ಕೇಸ್ ಮಿಸ್ಟೇಕ್ ಇತ್ತು ಅಂದ್ರೆ ಅಲ್ಲಲ್ಲೇ ಸರಿ ಮಾಡ್ತಿರ್ತೀನಿ. ಎವ್ರಿ ವೀಕ್ ವೆಯ್ಟ್ ಟ್ರ್ಯಾಕಿಂಗ್ ಇರುತ್ತೆ. ಸೊ ನೀವು ವೆಯ್ಟ್ ಲಾಸ್ ಆಗೋವರೆಗೂ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ. ನೀವು ಸೀರಿಯಸ್ ಆಗಿ ನನಗೆ ಏನಂತಾರೆ ಮೆಸೇಜ್ ಮಾಡಬೇಕು, ಇಲ್ಲ ಸರ್ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಸೀರಿಯಸ್ ಆಗಿರೋರು ಇವತ್ತು ಮೆಸೇಜ್ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಇದೇ ರೀತಿ ನಿಮಗೆ ಹೆಲ್ದಿ ರಿಲೇಟೆಡ್, ವೆಯ್ಟ್ ಲಾಸ್ ರಿಲೇಟೆಡ್, ಇನ್ನೂ ಏನಂತಾರೆ ಡಿಸಿಪ್ಲಿನ್ ರಿಲೇಟೆಡ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.